ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಿಮ್ಮೆಲ್ರಿಗೂ ಕೂಡ ಒಂದು ಬಿಗ್ಗೆಸ್ಟ್ ಡೌಟ್ ಇರುವಂಥದ್ದು. 15ನೇ ಕಂತಿನ ಹಣ ಏನಿದೆ ಯಾವಾಗ ಬರುತ್ತೆ ಅಂತ ಎಕ್ಸಾಕ್ಟ್ ಡೇಟ್ ಹಾಗೆ ಟೈಮನ್ನು ನಿಮಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಫಲಾನುಭವಿಗಳು ಈಗಾಗಲೇ 14ನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದೀರ. ಅಂದರೆ 90 to 95% ಎಲ್ಲರೂ ಕೂಡ ಬಂದು ತಲುಪಿದೆ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ. ಯಾರಿಗೆ ಬಂದಿಲ್ಲ ಅಂತಲೂ ಕೂಡ ತಿಳಿಸ್ಕೊಡ್ತಾನೆ. ಹಾಗೆ 15ನೇ ಕಂತಿನ ಹಣ ಬರಬೇಕಾದ್ರೆ ನೀವೆಲ್ಲ ಏನು ಮಾಡಬೇಕು ಅಂತಲೂ ಕೂಡ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ. ಹಾಗಾದರೆ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು ವೀಕ್ಷಕರೇ. ಹೌದು, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರಿ ಅಂತ ಅಂದರೆ ನಿಮಗೆ ಅರ್ಥ ಆಗುತ್ತೆ ನಿಮಗೆ ಯಾವ ಕಂತಿನ ಹಣ ಬರೋದಿದೆ, ಯಾಕೆ ಬಂದಿಲ್ಲ, ಬರಬೇಕಾದ್ರೆ ನೀವೇನು ಮಾಡಬೇಕು ಅಂತ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಯುವಂಥದ್ದು. ಹಾಗಾದರೆ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಅರ್ಜಿಯನ್ನು ಯಾರೆಲ್ಲ ಹಾಕಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತಲುಪೋ ಹಾಗೆ ನೀವು ಶೇರ್ನ ಮಾಡಬೇಕಾಗತ್ತೆ. ಅಂದರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುವಂಥದ್ದು. 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಎಕ್ಸಾಕ್ಟ್ ಡೇಟ್ ಕೂಡ ಅವ್ರಿಗೂ ಕೂಡ ತಿಳಿಯುತ್ತೆ. ಓಕೆ, ನಾನೀಗ ಡೈರೆಕ್ಟಾಗಿ ಇಲ್ಲಿ ಟಾಪಿಕ್ಗೆ ಬರ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ರೀತಿಯಂಥ ಎಲ್ಲ ಉಪಯುಕ್ತ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತಾನೆ. ಈ ಕೂಡಲೇ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಮುಖಾಂತರ ಎಲ್ಲ ನನ್ನ ಒಂದು ವಿಡಿಯೋಸು ಬಂದು ತಲುಪುತ್ತೆ ವೀಕ್ಷಕರೇ. ಓಕೆ, ಈಗ ನಾನು ಟಾಪಿಕ್ ಕಡೆಗೆ ಬರೋದಾದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿದ್ದೀರಾ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ನ್ಯೂಸನ್ನು ರಾಜ್ಯ ಸರ್ಕಾರ ಈಗಾಗಲೇ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇಲ್ಲಿ BPL ಕಾರ್ಡ್ ಹೊಂದಿರತಕ್ಕಂಥ ಫಲಾನುಭವಿಗಳ ಕಾರ್ಡನ್ನು ಇಲ್ಲಿ APL ಕಾರ್ಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಹಾಗಾದರೆ ನಿಮಗೆ ಹಣ ಬರೋದಿಲ್ವಾ? APL ಕಾರ್ಡ್ ಆಯಿತು ಅಂತಂದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಕೇಳ್ಬೋದು. APL ಕಾರ್ಡ್ ಈಗ ಯಾರೆಲ್ಲ ಕನ್ವರ್ಟ್ ಆಗಿದ್ದಾರೆ, ಇಲ್ಲಿ ಬರೋಬ್ಬರಿ 80,000 ಗೃಹಲಕ್ಷ್ಮಿ ಫಲಾನುಭವಿಗಳ BPL ಕಾರ್ಡನ್ನು ಇಲ್ಲಿ APL ಕಾರ್ಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಈ ಒಂದು APL ಕಾರ್ಡ್ ಆಗಿ ಕನ್ವರ್ಟ್ ಆಯಿತು ಅಂತಂದರೆ ಅವ್ರಿಗೆ ಇನ್ನು ಮುಂದೆ ಹಣ ಬರೋದಿಲ್ವಾ ಅಂತ ನೀವು ಕೇಳ್ಬೋದು. ನಿಮ್ಮ ಒಂದು ಯೋಜನೆಯ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಇನ್ನು ಮುಂದೆ APL ಕಾರ್ಡ್ ಆಗಿ ಕನ್ವರ್ಟ್ ಆಗಿರ್ತಕ್ಕಂಥ ಮಹಿಳೆಯರಿಗೆ ಬರಲ್ಲ. ಈ ಒಂದು ಮಾಹಿತಿ ಏನಿದೆ ಇದನ್ನು ನೀವು ತಿಳ್ಕೊಂಡ್ಮೇಲೆ ನಿಮ್ಮ ಒಂದು ಹಣ ಬರಲಿಲ್ಲ ಅಂತಂದರೆ ನೀವು ಏನ ಮಾಡಬೇಕು ಅಂತ ಕೇಳ್ಬೋದು. ಇಲ್ಲಿ ನೋಡಿ ವೀಕ್ಷಕರೇ, ಈ ಒಂದು ಮಾಹಿತಿಯನ್ನು ನೀವು ತಿಳ್ಕೊಂಡಿರೋದು ತಪ್ಪು ಅಂತಾನೆ ಹೇಳ್ಬೋದು. ಇಲ್ಲಿ ಖುದ್ದಾಗಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನೇ ಕೊಟ್ಟಿದ್ದಾರೆ. ಆ ಒಂದು ಪ್ರಶ್ನೆ ಏನು ಅಂತ ಅಂದರೆ ಇಲ್ಲಿ BPL ಕಾರ್ಡನ್ನು APL ಕಾರ್ಡ್ ಆಗಿ ಕನ್ವರ್ಟ್ ಆಗಿರುವಂಥ ಫಲಾನುಭವಿಗಳಿಗೆ ಹಣ ಬರುತ್ತಾ ಇಲ್ವಾ ಅಂತ ನೀವು ಕೇಳ್ಬೋದು. ಹಾಗಾದರೆ ಈ ಒಂದು ಪ್ರಶ್ನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ BPL ಆಗಿ APL ಕನ್ವರ್ಟ್ ಆಗಿರುವಂಥ ಫಲಾನುಭವಿಗಳಿಗೆ ಇನ್ನು ಮುಂದೆ ಹಣ ಬರಲ್ಲ ಅಂತಲ್ಲ. ಆದರೆ ಯಾರಿಗೆ ಹಣ ಬರೋದಿಲ್ಲ ಅಂತ ಅಂದರೆ APL ಕಾರ್ಡ್ ಆಗಿ ಇರ್ತಕ್ಕಂಥ ಫಲಾನುಭವಿಗಳ ಕಾರ್ಡ್ ಏನು ಕ್ಯಾನ್ಸಲೇಷನ್ ಆಗಿದೆ, ರೇಷನ್ ಕಾರ್ಡೇ ಕ್ಯಾನ್ಸಲೇಷನ್ ಆಗಿದೆ, ಅಂಥವ್ರಿಗೆ ಹಣ ಬರೋದಿಲ್ಲ. ಇಲ್ಲಿ APL ಕಾರ್ಡ್ ಇರಲಿ BPL ಕಾರ್ಡ್ ಇರಲಿ ಎರಡೂ ಕಾರ್ಡ್ಗಳಿಗೆ ಇನ್ಮೇಲೆ ಹಣ ಬರ್ತಾ ಹೋಗುತ್ತೆ ವೀಕ್ಷಕರೇ. ಇದನ್ನು ನೀವು ತಿಳ್ಕೊಂಡಿರೋದು ತಪ್ಪು ಮಾಹಿತಿ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ಒಂದು ಹಣ ಬರುತ್ತೆ, ಎಲ್ಲೂ ಕೂಡ ಹೋಗೋದಿಲ್ಲ. ಈಗ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ ವೀಕ್ಷಕರೇ, ನಿಮಗೆ 15ನೇ ಕಂತಿನ ಹಣ ಬರಬೇಕಾದ್ರೆ ಇಲ್ಲಿ ಫಸ್ಟು 14ನೇ ಕಂತಿನ ಹಣ ಬರಬೇಕಾಗುತ್ತೆ. 14ನೇ ಕಂತಿನ ಹಣ ನಿಮಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು. 14ನೇ ಕಂತಿನ ಹಣ ಈಗಾಗಲೇ 95% ಮಹಿಳೆಯರಿಗೆ ಬಂದಿದೆ. 15ನೇ ಕಂತಿನ ಹಣ ಈಗ ನಿಮಗೆ ಬರಬೇಕಾಗಿರೋದು ಬಾಕಿ. 14ನೇ ಕಂತಿನ ಹಣ ನಿಮಗೆ ಬಂದಿದೆ ಅಂತಂದರೆ ಇಲ್ಲಿ ನಿಮಗೆ 15ನೇ ಕಂತಿನ ಹಣ ಬಂದೇ ಬರುತ್ತೆ. ಅದು ಯಾವಾಗ ಅಂತ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಈಗಾಗಲೇ ಒಂದು 15ನೇ ಕಂತಿನ ಹಣ ನಿಮಗೆ ಬರಬೇಕಾದ್ರೆ 14ನೇ ಕಂತಿನ ಹಣ ಈಗಾಗಲೇ ಬಂದು ತಲುಪಿದೆ. ಈಗ ನಿಮಗೆ 15ನೇ ಕಂತಿನ ಹಣ ಬರಬೇಕು. ಪ್ರತಿ ತಿಂಗಳು ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ರೂಲ್ಸ್ ಇದೆ. ಅಂದರೆ ಹಿಂದಿನ ತಿಂಗಳಿನ ಹಣ ಏನಿದೆ ಅದು ಈ ತಿಂಗಳು ಬರುತ್ತೆ, ಈ ತಿಂಗಳಿನ ಹಣ ಏನಿದೆ ಅದು ಮುಂದಿನ ತಿಂಗಳು ಬರುತ್ತೆ. ಹಾಗಾಗಿ ಈ ಒಂದು ನವೆಂಬರ್ ತಿಂಗಳಿನ ಹಣ ನಿಮಗೆ ಡಿಸೆಂಬರ್ ಅಲ್ಲಿ ಬರುತ್ತೆ ಅಥವಾ ನವೆಂಬರ್ ಎಂಡಿಂಗ್ ಅಲ್ಲಿ ಬರುತ್ತೆ. ಓಕೆ ವೀಕ್ಷಕರೇ, ಡಿಸೆಂಬರ್ ಸ್ಟಾರ್ಟಿಂಗ್ ವೀಕ್ ಅಲ್ಲಿ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ
15ನೇ ಕಂತಿನ ಹಣ ಬರುವಂಥ ಚಾನ್ಸಸ್ ಇದೆ. ಇಲ್ಲ ಅಂತ ಅಂದರೆ ನಿಮಗೆ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾವ ಒಂದು ಟೈಮಲ್ಲಿ ಬೇಕಾದರೂ ನಿಮಗೆ ಹಣ ಬಂದು ತಲುಪ್ಬೋದು. ಅಂದರೆ ಇದೇ ಒಂದು ತಿಂಗಳ ಕೊನೆಯಲ್ಲಿ ನಿಮಗೆ ಹಣ ಬಂದು ತಲುಪ್ಬೋದು. ಕಾರಣಾಂತರಗಳಿಂದ ಬಂದಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಇದೇ ಒಂದು ತಿಂಗಳಿನಲ್ಲಿ ನಿಮ್ಮ ಒಂದು ಖಾತೆಗೆ ಹಣ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನಿಮಗೆ ಹಣ ಬಂದು ತಲುಪುತ್ತೆ ವೀಕ್ಷಕರ. ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೇ ಶೇರ್ ಮಾಡಿ. ಹಾಗೆ ಯಾರು ಇನ್ನೂ ಕೂಡ ಲೈಕ್ ಮಾಡಿಲ್ಲ, ತಪ್ಪದೇ ಎಲ್ಲರೂ ಕೂಡ ಲೈಕ್ನ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ.